ಮತಗಳ್ಳತನ ಆರೋಪ ರಾಹುಲ್ ಗಾಂಧಿ ಹೊಸ ಬಾಂಬ್. ಮತಗಳ್ಳತನ ಆರೋಪಕ್ಕೆ ಮತ್ತಷ್ಟು ಸಾಕ್ಷ್ಯಗಳನ್ನ ಕೊಡ್ತಾರಾ ರಾಹುಲ್ ಗಾಂಧಿ? ಮತಗಳ್ಳತನ ಆರೋಪ ಮಾಡಿದಂತಹ ರಾಹುಲ್ ಗಾಂಧಿ ಹೊಸ ಬಾಂಬ್ ಅನ್ನ ಸಿಡಿಸ್ತಾರಾ? ಮತ್ತಷ್ಟು ಸಾಕ್ಷ್ಯವನ್ನ ಕೊಡ್ತಾರಾ? ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಆಟಮ್ ಬಾಂಬ್ ಬಳಿಕ ಹೈಡ್ರೋಜನ್ ಬಾಂಬ್ ಅನ್ನ ಸಿಡಿಸ್ತಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ದಾಖಲೆಯನ್ನ ಈ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಮಹದೇವಪುರ ಆಯ್ತು, ಈಗ ಕಲ್ಯಾಣ ಕರ್ನಾಟಕದ ಸರದಿ. ಕರ್ನಾಟಕದಲ್ಲಿ ಮತ ಚೋರಿ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ಈ ಸುದ್ದಿಗೋಷ್ಠಿ. ಬಿಹಾರದಲ್ಲಿ ಮತಯಾತ್ರೆಯ ನಂತರ ರಾಹುಲ್ ಗಾಂಧಿ ನಡೆಸ್ತಾ ಇರುವ ಸುದ್ದಿಗೋಷ್ಠಿ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತಗಳ್ಳತನ ಆರೋಪಕ್ಕೆ ಈ ಸುದ್ದಿಗೋಷ್ಠಿಯಲ್ಲಿ ಮತ್ತಷ್ಟು ಸಾಕ್ಷ್ಯಗಳನ್ನ ರಾಹುಲ್ ಗಾಂಧಿ ಕೊಡ್ತಾರೆ. ಮತ್ತಷ್ಟು ಸಾಕ್ಷ್ಯಗಳನ್ನ ನಾವಿಡ್ತೀವಿ ಅಂತಲೇ ಹೇಳಿದ್ರು ರಾಹುಲ್ ಗಾಂಧಿ. ಈಗ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ಹೊರಟಿದ್ದಾರೆ. ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಕೆಲವೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ ದೆಹಲಿಯಲ್ಲಿ ನಡೆಯಲಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಬಿಹಾರದಲ್ಲಿ ಮತಯಾತ್ರೆಯ ನಂತರ ರಾಹುಲ್ ಗಾಂಧಿ ಈ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ರಾಹುಲ್ ಗಾಂಧಿಯ ಸುದ್ದಿಗೋಷ್ಠಿ. ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ ಆರಂಭವಾಗಲಿದೆ. ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೈಡ್ರೋಜನ್ ಬಾಂಬ್ ಅನ್ನೇ ಸಿಡಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ ಇದೆ. ಈ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣವಾಗಿರೋದೇ ಕರ್ನಾಟಕದ ಬಗ್ಗೆ ಮತಚೋರಿ ವಿಷಯವನ್ನ ಏನಾದ್ರೂ ಪ್ರಸ್ತಾಪ ಮಾಡ್ತಾರಾ? ಹಾಗಾದ್ರೆ ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು ಹೈಡ್ರೋಜನ್ ಬಾಂಬ್ ಅನ್ನೇ ಸಿಡಿಸ್ತೀನಿ ಅಂತ. ಏನಾಗ್ಬೋದು ಈ ಸುದ್ದಿಗೋಷ್ಠಿಯಲ್ಲಿ ಅಂತ ಯಾವ ರೀತಿ ಟಾಕ್ ಇದೆ? ಶ್ವೇತಾ ಅವರು ಹೇಳಿದಂತೆ ಹೈಡ್ರೋಜನ್ ಬಾಂಬ್ ಸಿಡಿಸ್ತಾರಾ ಏನು ಅನ್ನುವಂಥದ್ದು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿವರಗಳನ್ನ ನೀಡುವ ಮೂಲಕ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಬಿಹಾರದಲ್ಲಿ ಮತಾಧಿಕಾರ ಯಾತ್ರೆಯನ್ನ ನಡೆಸಿ 16 ದಿನಗಳ ಕಾಲ ಯಾತ್ರೆಯನ್ನ ನಡೆಸಿ ಬಂದ ಬಳಿಕ ಈಗ ಮೊದಲನೇ ಬಾರಿಗೆ ಸುದ್ದಿಗೋಷ್ಠಿ ಮಾಡ್ತಾ ಇರುವಂತದ್ದು. ಅಂದ್ರೆ ಮತಗಳ್ಳತನದ ಆರೋಪದ ಮೇಲೆ ಆರಂಭಕ್ಕೆ ಆ ಯಾತ್ರೆ ಆರಂಭಕ್ಕೂ ಕೂಡ ಬೆಂಗಳೂರಿನ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾಗಿತ್ತು ಅನ್ನುವಂಥದ್ದು ಹೇಳುವ ಮೂಲಕ ಯಾತ್ರೆಯನ್ನ ಆರಂಭಿಸಿದ್ರು. ಯಾತ್ರೆ ಕನ್ಕ್ಲೂಡ್ ಆದ ಬಳಿಕ ಈಗ ಅದೇ ಒಂದು ಮತಗಳ್ಳತನ ಆರೋಪವನ್ನ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಆಗಿರುವಂತಹ ಅವಾಂತರಗಳ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಆಳಂದ ಕ್ಷೇತ್ರದ ಕುರಿತಾಗಿ ಒಂದಷ್ಟು ಏನು ಮತಚೋರಿ ಆಗಿತ್ತು, ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗಿತ್ತು, ಆ ಪ್ರಕರಣ ಈಗ ಎಲ್ಲಿದೆ, ಏನ್ ಮಾಡ್ತಾ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ರಿಯಾಕ್ಷನ್ ಈ ತನಕ ಏನು ಅನ್ನುವಂಥದ್ನ ಬಹಳಷ್ಟು ಸ್ಪಷ್ಟವಾಗಿ ವಿವರಗಳನ್ನ ನೀಡುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಕೆಲ ನಾಯಕರನ್ನು ಕೂಡ ರಾಹುಲ್ ಗಾಂಧಿ ಅವರು ಕರೆಸಿಕೊಂಡಿದ್ದಾರೆ. ಅವರ ಜೊತೆ ಒಂದೆರಡು ಸುತ್ತು ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು, ಮಾಹಿತಿ ಪಡ್ಕೊಂಡಿರುವಂತದ್ದು ರಾಹುಲ್ ಗಾಂಧಿ ಅಂಡ್ ಟೀಮ್. ಮತ್ತೆ ಈಗ ಅದನ್ನೇ ಪ್ರೆಸೆಂಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಅವರ ಆರೋಪದ ಪ್ರಕಾರ ಈ ಹಿಂದೆ ಏಕಾಏಕಿ ಆನ್ಲೈನ್ ನಲ್ಲಿ ಏನು ಒಬ್ಬರ ಮತವನ್ನ ಡಿಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ ಮಾಡಲಾಗಿತ್ತು ಈ ಹಿಂದೆ. ಸೊ ಈಗ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಾಖಲೆಗಳನ್ನ ಬಿಡುವಂತಹ ಸಾಧ್ಯತೆ ಇದೆ. ಯಾವ ರೀತಿ ಚುನಾವಣಾ ಆಯೋಗ ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಹೇಗ್ ನಡ್ಕೊಂಡಿದೆ ಅನ್ನುವಂಥದ್ನ ಮತ್ತಷ್ಟು ವಿವರಗಳನ್ನ ನೀಡುವಂತ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಈಗ ಕರ್ನಾಟಕದ ಬಗ್ಗೆನೇ ಇವರು ಪ್ರಸ್ತಾಪ ಮಾಡ್ತಾರಾ ಅಥವಾ ಅದರ ಬಗ್ಗೆ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರಾ ಅಥವಾ ದೇಶದ ಇತರ ಭಾಗದಲ್ಲಿ
ನಡೆದಿದೆ ಎನ್ನಲಾಗುವಂತಹ ಮತಚೋರಿಯ ಪ್ರಕರಣಗಳನ್ನ ಬಯಲಿಗೆಳಿತಾರಾ? ಯಾವುದರ ಬಗ್ಗೆ ಈಗ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಅನ್ನೋದೇನಾದ್ರೂ ಸುದ್ದಿ ಹರಿದಾಡ್ತಿದ್ಯಾ? ಈಗ ಈ ತನಕ ಲಭ್ಯ ಆಗಿರುವಂತ ಮಾಹಿತಿಯ ಪ್ರಕಾರ ಆದ್ಯತೆ ಕರ್ನಾಟಕ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಆ ಕರ್ನಾಟಕದ ಆಳಂದ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಏನಿದೆ ಅವ್ರ ಕಡೆ ಅದನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬಿಡ್ತಾರೆ ಅನ್ನುವಂಥದ್ದು. ಮತ್ತೆ ಆಳಂದ ಕ್ಷೇತ್ರದ ಶಾಸಕರನ್ನೂ ಕೂಡ ಈಗ ಆಲ್ರೆಡಿ ಕರೆಸ್ಕೊಂಡು ಮಾತುಕತೆಯನ್ನ ರಾಹುಲ್ ಗಾಂಧಿ ಅವರು ಮತ್ತು ಅವರ ಟೀಮ್ ಮಾಡಿದೆ, ಮಾಹಿತಿಯನ್ನ ಪಡ್ಕೊಂಡಿದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಏನು ಅಂತ ಅಂದ್ರೆ ಆನ್ಲೈನ್ ಡಿಲೀಷನ್ಗೆ ಅವಕಾಶ ಕೊಟ್ಟಿರುವ ಕಾರಣಕ್ಕೋಸ್ಕರ ಬೇರೆ ಯಾವುದೋ ಒಂದು ಮೂಲೆಯಲ್ಲಿ ಕುಂತು ಯಾರು ಮತವನ್ನ ಹೊಂದಿದ್ದಾರೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಡಿಲೀಟ್ ಆಗ್ತಾ ಇರುವಂತದ್ದು, ಮತ್ತೆ ಸೇರ್ಪಡೆಗಳು ಅದೇ ರೀತಿ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಕುರಿತಾಗಿ ಒಂದಷ್ಟು ಮಾಹಿತಿಗಳು, ಕುತೂಹಲದ ಮಾಹಿತಿಗಳನ್ನ ದಾಖಲೆಗಳ ಸಮೇತ ಈಗ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಭಾಗಗಳ ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಈಗ ಕಳೆದ ಬಾರಿ ಇದೇ ರೀತಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅನ್ನೋ ಆರೋಪ ಮಾಡಿದ್ರು. ಅದಕ್ಕೆ ತಮ್ಮ ಕೆಲವೊಂದಷ್ಟು ಸಂಶೋಧನಾ ವರದಿಗಳನ್ನ ಬಿಡುಗಡೆ ಮಾಡಿದ್ರು. ಆದ್ರೆ ಬಿಜೆಪಿ ಆಗ್ಲಿ ಚುನಾವಣಾ ಆಯೋಗ ಆಗ್ಲಿ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿತ್ತು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಹೌದು, ಅದು ಪ್ರಮುಖವಾಗಿ ರಿಯಾಲಿಟಿ ಚೆಕ್ ಅಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ರಿಯಾಲಿಟಿ ಚೆಕ್ ಏನ್ ನಡೆದಿತ್ತು, ಆ ಚೆಕ್ ಅಲ್ಲಿ ಯಾವುದೇ ತಪ್ಪುಗಳು ಆಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ. ಯಾಕಂದ್ರೆ ಅಲ್ಲಿನ ಸ್ಥಳೀಯ ಸಂಸ್ಥೆಗಳೇನಿದಾವೆ ಅವು ನಂಬರ್ ಕೊಟ್ಟಿಲ್ಲ, ಮನೆಗಳಿಗೆ ನಂಬರ್ ಕೊಟ್ಟಿಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಅಲ್ಲಿ ಒಂದೇ ಮನೆಯಲ್ಲಿ 80 ಜನ ವೋಟರ್ಸ್ ಇದ್ದಾರೆ, 240 ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಮನೆಗಳಿವೆ, ಶೆಡ್ಗಳಿವೆ, ಅದು ಒಂದೇ ನಂಬರ್ ಇರಬಹುದು ಆದ್ರೆ ಶೆಡ್ಗಳು ಇದೆ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ರಿಯಾಲಿಟಿ ಚೆಕ್ ಅಲ್ಲಿ ಕೂಡ ಇದು ಗೊತ್ತಾಗಿತ್ತು. ಈವನ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್ ಅಲ್ಲಿ ಅದನ್ನ ಹೊರತಾಗಿ ಈಗ ಯಾವ ರೀತಿಯ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಮತಗಳ್ಳತನ ಆಗಿದೆ ಅಂದ್ರೆ ಯಾವ ರೀತಿ ಆಗಿದೆ ಅನ್ನುವಂತ ವಿವರಣೆಯನ್ನ ಕೊಡ್ಬೇಕಾಗತ್ತೆ. ಒಂದು ಹಂತದಲ್ಲಿ ಕೊಟ್ಟಿದ್ದಂತ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇವರು ಮತದಾರರೇ ಇಲ್ಲ ಅನ್ನುವಂಥದ್ದು ಇರ್ಬೋದು, ಅಥವಾ ಒಂದೇ ತಂದೆಯ ಹೆಸರು 16 ಜನ ಮತದಾರರಿಗೆ ಇದೆ ಅನ್ನುವಂಥದ್ದು ಇರ್ಬೋದು. ಈ ರೀತಿ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಆದ್ರೆ ಅದು ಬೈ ಓವರ್ ಸೈಟ್ ಅನ್ನುವಂಥದ್ದು ಮತ್ತೆ ಸಂಸ್ಥೆಗಳು ಮಾಡಿರುವಂತಹ ಸ್ಥಳೀಯ ಸಂಸ್ಥೆಗಳು ಯಾರು ಇದ್ರ ಕುರಿತಾಗಿ ಡ್ರಾಫ್ಟ್ ರೆಡಿ ಮಾಡ್ತಾರೋ ಅವರು ಮಾಡಿರುವಂತ ತಪ್ಪು ಅನ್ನುವಂಥದ್ದು ಗೊತ್ತಾಗ್ತಾ ಹೋಯ್ತು. ಸೊ ಈಗ ಯಾವ ರೀತಿಯ ದಾಖಲೆಗಳನ್ನ ಬಿಡ್ತಾರೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಇದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.